ಅತ್ತೆ ಬೇಗ ಸಾಯ್ಲಿ ಅಂತ ಸೊಸೆ ದೇವರಲ್ಲಿ ಹರಕೆ ಕಟ್ಕೊಂಡಿರುವಂತಹ ಒಂದು ಬೆಳವಣಿಗೆ ಹುಂಡಿ ಎಣಿಕೆ ಕಾರ್ಯ ನಡೆಸಿದ ನಂತರದಲ್ಲಿ ಬೆಳಕಿಗೆ ಬಂದಿದೆ. ಇದಾಗಿರೋದು ಕಲಬುರಗಿಯ ಖತ್ತರಗಿ ಭಾಗ್ಯವತಿ ದೇವರಿಗೆ ಸೊಸೆ ಈ ರೀತಿಯಾದಂತಹ ಮೊರೆ ಹೋಗಿದ್ದಾಳೆ. ಅತ್ತೆ ಬೇಗ ಸಾಯ್ಲಿ ಅಂತ ದೇವರಿಗೆ ಹರಕೆಯನ್ನ ಹೊತ್ಕೊಂಡಿದ್ದಾಳೆ ಸೊಸೆ. ಕಲಬುರಗಿಯ ಖತ್ತರಗಿ ಭಾಗ್ಯವಂತಿಗೆ ಸೊಸೆ ಹರಕೆಯನ್ನ ಹೊತ್ಕೊಂಡಿರೋದು ನೋಡಿ. ಆ 20 ರೂಪಾಯಿ ನೋಟು, ಆ ನೋಟಿನ ಮೇಲೆ ಆಕೆ ಬರೆದಿದ್ದಾಳೆ ಅತ್ತೆ ಬೇಗ ಸಾಯ್ಲಿ ಅಂತ. ಹುಂಡಿ ಎಣಿಕೆ ವೇಳೆ ಈ ಒಂದು ನೋಟು ಪತ್ತೆಯಾಗಿದೆ. ಅದು ಈಗ ವೈರಲ್ ಆಗಿದೆ. ನಮ್ಮತ್ತೆ ಬೇಗ ಸಾಯ್ಬೇಕು ಅಂತ ದೇವರಲ್ಲಿ ಆಕೆ ನೋಟಿನ ಮೇಲೆ ಬರೆದಿರುವಂತಹ ಸಾಲನ್ನ ಗಮನಿಸ್ತಾ ಇದ್ರಿ. ಎಂತಹ ಮನಸ್ಥಿತಿ ಇರಬೇಕು ಅವ್ರಿಗೆ. ಒಬ್ಬರ ಸಾವನ್ನ ದೇವರ ಮುಂದೆಯೇ ಕೋರ್ತಾರೆ ಅಂತಂದ್ರೆ ಏನು ಹೇಳಬೇಕು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿಯಿಂದ. ಪ್ರವೀಣ್, ಈ ನೋಟ್ ಬರ್ದವ್ರು ಯಾರು, ಏನ್ ಎತ್ತ, ಬಹುಶಃ ಅದೆಲ್ಲದರ ವಿವರ ಇಲ್ಲ ಅಂತ ಕಾಣಿಸುತ್ತಲ್ವಾ? ಹೌದು ದಿವ್ಯ, ಏನಂದ್ರೆ ಕಲಬುರಗಿಯ ಖತ್ತರಗಿ ಭಾಗ್ಯವತಿ ದೇವಸ್ಥಾನದಲ್ಲಿ ಇಂತಹ ಒಂದು ವಿಚಿತ್ರವಾದಂತಹ ಒಂದು ಹರಕೆಯನ್ನು ಓರ್ವ ಸೊಸೆ ಹೊತ್ತು ಆ ಒಂದು ಹುಂಡಿಯಲ್ಲಿ 20 ರೂಪಾಯಿ ನೋಟನ್ನು ಹಾಕಿರುವಂತಹ ಒಂದು ನೋಟ್ ಈಗ ನಿನ್ನೆ ಒಂದು ಮತ ಅಂದ್ರೆ ಆ ಒಂದು ಹುಂಡಿ ಎಣಿಕೆ ಒಂದು ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ಈ ನೋಟ್ ಪತ್ತೆಯಾಗಿದೆ. ಸಾಮಾನ್ಯವಾಗಿ ಮಕ್ಕಳಾಗಿಲ್ಲ ಅಥವಾ ಮನೆ ಕಟ್ಟಬೇಕು, ಇನ್ನೊಂದು ಪತಿಗೆ ಉದ್ಯೋಗ ಇಲ್ಲ ಅಂತ ಒಳ್ಳೆ ಕೆಲಸಕ್ಕೆ ದೇವರಲ್ಲಿ ಹರಕೆ ಹೊರೋದನ್ನ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಆದ್ರೆ ಇಂತಹ ವಿಚಿತ್ರವಾದಂತಹ ಒಂದು ಮನಸ್ಥಿತಿ ಇರುವಂತಹ ಮಹಿಳೆಯರು ಕೂಡ ಇರ್ತಾರೆ ಎಂಬುದಕ್ಕೆ ಇದು ಒಂದು ಸಾಕ್ಷಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ದೇವರ ಒಂದು ಸನ್ನಿಧಾನಕ್ಕೆ ಬಂದು ಒಬ್ಬರ ಒಂದು ಸಾವಿನ ಬಗ್ಗೆ ಏನಂದ್ರೆ ಆ ಒಂದು ನೋಟಿನ ಮೇಲೆ ಬರೆದು ಆ ಒಂದು ಹರಕೆ ರೂಪದಲ್ಲಿ 20 ರೂಪಾಯಿ ಒಂದು ನೋಟ್ ಅನ್ನು ಅಲ್ಲಿ ಹಾಕಿದ್ದಾರೆ. ಸದ್ಯ ಏನಂದ್ರೆ ಈ ನೋಟ್ ಪತ್ತೆ ಆದ ಬಳಿಕ ಏನಂದ್ರೆ ಅದು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಇಂತಹ ಒಂದು ಸಾವಿನ ಬಗ್ಗೆ ಉಲ್ಲೇಖ ಮಾಡಿ ದೇವರಲ್ಲಿ ಹರಕೆ ಮಾಡಿದಂತಹ ಸೊಸೆಯ ಬಗ್ಗೆ ಏನಂದ್ರೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ನಿಮ್ಮೆಲ್ಲ ಮಾಹಿತಿಗೆ.